ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣಾ ಕಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇತ್ತು. ಇದೀಗ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಸಿಗುತ್ತಾ ಇಲ್ವಾ ಅನ್ನುವಂತಹ ಸಂದೇಹವೂ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದಿಕ್ಕೆ ಇದೀಗ ಕಾಂಗ್ರೆಸ್ ಮಾಡಿರುವಂತಹ ತಂತ್ರ ಫಲ ಕೊಡುತ್ತಾ? ಜೊತೆಗೆ ಆ ಹಿಂದ ಮತಗಳನ್ನು ಸೆಳೆಯೋದಿಕ್ಕೆ ಸಿಎಂ ಸಿದ್ದರಾಮಯ್ಯವರೇ ಖುದ್ದು ಅಖಾಡಕ್ಕಿಳಿದಿದ್ದು ಇದು ಸಕ್ಸಸ್ ಆಗತ್ತಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಈ ಒಗ್ಗಟ್ಟಿನ ಒಳಗುಟ್ಟೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದಾವಣಗೆರೆಯ ಗೆಲ್ಲಲು ಒಗ್ಗಟ್ಟು ಒಳಗುಟ್ಟು, ಮನಸ್ತಾಪಕ್ಕೆ ಬಿಟ್ಟು ಬ್ರೇಕ್, ಎರಡೂ ಕಡೆ ಕ್ಯಾಂಪೇನ್. ಎಸ್, ದಾವಣಗೆರೆ ಚುನಾವಣಾ ರಣ ರಂಗೇರುತ್ತಿದೆ. ಇಲ್ಲಿ ಗೆಲ್ಲೋದು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯಾಗಿದೆ. ಆದ್ದರಿಂದ ಕ್ಯಾಂಪೇನ್ ಕೂಡ ಜೋರಾಗಿ ನಡೆಯುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. 101 ತೆಂಗಿನಕಾಯಿ ಒಡೆದು ದೇವರಿಗೆ ಹರಕೆ ಸಲ್ಲಿಸಿದ್ದಾರೆ. ಕಾಯಿಪೇಟೆಯಲ್ಲಿರುವ ಬಸವಣ್ಣ ದೇವಸ್ಥಾನದಲ್ಲಿ ಕಾರ್ಯಕರ್ತರು ತೆಂಗಿನಕಾಯಿ ಒಡೆದಿದ್ದಾರೆ. ಅತ್ಯಂತ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿ ಗೆದ್ದು ಬರಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಮರ್ಥ್ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಷ್ಟಪಡ್ತಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಸಹ ಪ್ರಯತ್ನ ಪಡ್ತಾಗಿದ್ದಾರೆ. ದಿನದಿಂದ ದಿನಕ್ಕೆ ಹೊಸ ದಾಳವನ್ನೇ ಉರುಳಿಸ್ತಾಗಿದ್ದಾರೆ. ಅನುಮಾನವಿರೋ ಅಲ್ಪಸಂಖ್ಯಾತ ಸಮುದಾಯಗಳ ಮತಗಳನ್ನ ಸೆಳೆಯಲು ಸಚಿವ ಜಮೀರ್ ಅಹಮದ್ ಅವರನ್ನ ಅಖಾಡಕ್ಕೆ ಇಳಿಸಲಾಗಿದೆ. ಹೌದು, ದಾವಣಗೆರೆ ಚುನಾವಣೆ ಪ್ರಚಾರಕ್ಕೆ ಇಳಿದ ಜಮೀರ್ ಅಹಮದ್ಗೆ ಭರ್ಜರಿಯಾಗಿ ವೆಲ್ಕಮ್ ಮಾಡಲಾಗಿದ್ದು, ನಂತರ ಬೃಹತ್ ರ್ಯಾಲಿ ಮಾಡಲಾಗಿದೆ. 100ಕ್ಕೆ 100 ಸಮರ್ಥ್ ಗೆಲ್ತಾರೆ ಎಂದ ಜಮೀರ್ ಅಹಮದ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ನಂತರ ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ಒಟ್ಟಾಗಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಜಮೀರ್ ಅಹಮದ್, ನನಗೆ ಯಾವುದೇ ಮುನಿಸಿಲ್ಲ, ನಾನು ಸಮರ್ಥರನ್ನ ಗೆಲ್ಲಿಸಿಕೊಂಡೇ ಬರ್ತೀನಿ ಅಂತ ಹೇಳಿದ್ದೇನೆ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಸಮರ್ಥ್ ಗೆಲ್ತಾರೆ ಅಂತ ಹೇಳಿಕೊಂಡಿದ್ದಾರೆ. ಇದು 100ಕ್ಕೆ 100 ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ್ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಈಗ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ, ಇಲ್ಲಿ ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದ್ದೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ ನಾನು. ದಾವಣಗೆರೆ ಉಪಸಮರದಲ್ಲಿ ಪ್ರತ್ಯೇಕ ಲಿಂಗಾಯತ ಕಿಚ್ಚು. ದಾವಣಗೆರೆ ಉಪಸಮರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು ಹೊತ್ತಿ ಉರಿಯುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಎಂಬಿ ಪಾಟೀಲ್ ಮಧ್ಯೆ ವಾಗ್ಯುದ್ಧ ನಡೆಯುತ್ತಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಒಡೆಯಲು ಹೋಗಿದ್ದವರಿಗೆ ಯಾವ ನೈತಿಕತೆ ಇದೆ? ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮುಗಿದಿಲ್ಲ. ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಧೈರ್ಯ ಆಗಿದ್ರೆ ಇದನ್ನ ವಿಜಯೇಂದ್ರ ಹೇಳಿ ನೋಡೋಣ ಎಂದು ಎಂಬಿ ಪಾಟೀಲ್ ಸವಾಲು ಹಾಕಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಅದು ಸ್ವತಂತ್ರ ಧರ್ಮನೇ, ಎರಡನೇ ಮಾತಿಲ್ಲ ಅದ್ರಾಗ. ಇಷ್ಟೇ ನಮ್ಗೆ ಇವ್ರಿಗೆ ಡಿಫರೆನ್ಸ್ ಏನಿತ್ತಂದ್ರೆ, ಶಾಮೂರ್ ಅವ್ರು ಹೇಳಿದ್ರೆ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೇಳಿ ಆ ಕಾರ್ಯಕ್ರಮದಲ್ಲಿ ನಾನು ಎಕ್ಸೆಪ್ಟ್ ಮಾಡಿಬಿಡ್ರಿ. ವಿಜೇಂದ್ರ ತಂದೆ ದಾವಣಗೆರೆ ಮಹಾದೇಶದಾಗಿದ್ರು. ವಿಜೇಂದ್ರ ಹೇಳಿದಂಗ ನಾವು ಹಿಂದೂ ಧರ್ಮದ ಭಾಗಲ್ಲ ಅಂತ ಹೇಳಿಸ್ಬಿಡಿ ವಿಜೇಂದ್ರಗೆ. ಕಾಂಗ್ರೆಸ್ ಹೇಗೆ ಪ್ರಚಾರ ಮಾಡ್ತಾ ಆಗಿದೆಯೋ ಅಷ್ಟೇ ತೀವ್ರವಾಗಿ ಬಿಜೆಪಿ ಕೂಡ ಪ್ರಚಾರ ಮಾಡ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಚುನಾವಣಾ ಪೂರ್ವ ಸಿದ್ಧತೆ ಕುರಿತು ಚರ್ಚೆ ಮಾಡಲಾಯಿತು. ಬೂತ್ ಮಟ್ಟದ ಕಾರ್ಯಕರ್ತರ ಜವಾಬ್ದಾರಿಗಳ ಕುರಿತು ಚಿಂತನೆ ನಡೆಯಿತು. ಮತ್ತೊಂದು ಕಡೆ ಸಿಎಂ ಮತ್ತು ಕಾಂಗ್ರೆಸ್ ನಾಯಕರು ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾಗಿರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅನಿವಾರ್ಯ ಪರಿಸ್ಥಿತಿ, ಚುನಾವಣೆ ಎರಡು ಕಡೆ ಬಂದಿದೆ, ಸರ್ಕಾರ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ, ಮುಖ್ಯಮಂತ್ರಿ ಊಟ ತಿಂಡಿ ಬಿಟ್ಟು ಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಪಾಪ ಊಟ ತಿಂಡಿನೂ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಪರಿಸ್ಥಿತಿ ಎರಡೂ ಕ್ಷೇತ್ರಗಳಲ್ಲಿ ಹೋಗಿ ನೋಡಿದ್ದಾರೆ. ನೋಡಿದ ಮೇಲೆ ಈಗ ಅವರಿಗೆ ಅನಿಸಿದೆ, ರಾಜ್ಯದಲ್ಲಿ ನಾವು ನಡ್ಕೊಂಡ ರೀತಿ ಸರಿ ಹೋಗಲಿಲ್ಲ, ಜನ ಕುಪಿತರಾಗಿದ್ದಾರೆ. ದಾವಣಗೆರೆಯಲ್ಲಿ ಇದ್ದಂತೆ ಬಾಗಲಕೋಟೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬೈ ಎಲೆಕ್ಷನ್ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಯತೀಂದ್ರಗೆ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದ್ದು, ಬಾಗಲಕೋಟೆ ಟ್ರೆಂಡ್ ನೋಡಿ ಇನ್ನಷ್ಟು ತಂತ್ರಗಾರಿಕೆ ಮಾಡಲು ಸೂಚನೆ ನೀಡಿದ್ದಾರೆ.
ದೋಸ್ತಿ ಪರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಾಗಲಕೋಟೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್.ಡಿ.ಕೆ, ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮ ಜನರ ಹೃದಯದಲ್ಲಿ ಶಕ್ತಿ ಕೊಟ್ಟಿದ್ರೆ ನೀವು ಬಾಗಲಕೋಟೆಗೆ ಬಂದು 5 ದಿನ ಪ್ರಚಾರ ಮಾಡುವ ಅವಶ್ಯಕತೆ ಇದೆಯಾ ಎಂದು ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿಗಳು ಈಗ ಚುನಾವಣಾ ಪ್ರಚಾರದಲ್ಲಿ ಏನಿದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ, ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮ ನಿಜಕ್ಕೂ ಜನಗಳ ಹೃದಯದಲ್ಲಿ ಇವತ್ತು ಅದಕ್ಕೆ ದೊಡ್ಡ ಮಟ್ಟದ ಒಂದು ಶಕ್ತಿ ಕೊಟ್ಟಿದ್ರೆ ನಿಮ್ಮ ಪಕ್ಷ ಕಾರ್ಯಕ್ರಮಕ್ಕೆ ನೀವು ಬಾಗಲಕೋಟೆಗೆ ಬಂದು 5 ದಿನ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಇತ್ತ? ಹಳ್ಳಿ ಮೇಲೆ ನೀವು ಹೋಗ್ತಕ್ಕಂಥ ಅವಶ್ಯಕತೆ ಇದೆಯಾ? ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ 2 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲುತ್ತೆ, ಸೋಲಿನ ಭೀತಿ ಸಿದ್ದರಾಮಯ್ಯಗೆ ಕಾಡುತ್ತಿದೆ, ಆಡಳಿತ ತಂತ್ರ ದುರುಪಯೋಗ ಆಗ್ತಿದೆ, ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಗೆಲುವು ನಿಶ್ಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ಯಾವುದೇ ಅನುಕಂಪ ಇಲ್ಲ, ಯಾವುದೇ ಇದಿಲ್ಲ. ಎರಡೂ ಕಡೆ ಜನ ಇವತ್ತು ಇವರ ಆಡಳಿತ ವೈಖರಿ ಭ್ರಷ್ಟಾಚಾರದ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆ ತರಗ ಹಾತೊರಿತಾ ಇದ್ದಾರೆ. ಮುಂದಿನ ಒಂದು ಚುನಾವಣೆ ಫಲಿತಾಂಶ ಏನಾಗಬೇಕು ಅನ್ನೋಂಥ ನಿರ್ಧಾರವನ್ನು 2 ಕ್ಷೇತ್ರದ ಜನ ಮಾಡೋರಿದ್ದಾರೆ. ನಿಶ್ಚಿತವಾಗಿ 2 ಕ್ಷೇತ್ರ ನಾವು ಗೆಲ್ತೇವೆ. ಈಗ ಸದ್ಯಕ್ಕೆ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋದು 2 ಪಕ್ಷಗಳ ಟಾರ್ಗೆಟ್ ಆಗಿದೆ. ಈ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ತಂತ್ರ ಪ್ರತಿತಂತ್ರ ಹೆಣೆಯಲಾಗ್ತಿದೆ. ಆ ತಂತ್ರಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾವೆ ಅನ್ನೋದನ್ನ ಕಾದು ನೋಡಬೇಕಿದೆ.